ಎಲ್ಲರಿಗೂ ನಮಸ್ಕಾರ. 13 ಫೆಬ್ರವರಿ 2026 ರಂದು ಒಂದು ವಿಮೆನ್ ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿತ್ತು ನಮ್ಮ ಬೇಲೂರು ಪೊಲೀಸ್ ಸ್ಟೇಷನ್ ಜುರಿಸ್ಡಿಕ್ಷನ್ನಲ್ಲಿ. ಸೇಮ್ ಡೇ ಆ ಕೇಸ್ ನಾವು ಅರೇಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ. ಈ ಕೇಸಲ್ಲಿ ಮಿಸ್ಸಿಂಗ್ ವುಮನ್ ಹೆಸರು ಬಂತು ಪ್ರಿಯಾಂಕಾ ಅಂತ, 28 ವರ್ಷ ಏಜ್, ಸಾಕಿನ ಕುನಿಗಲ. 14th ಫೆಬ್ರವರಿ 2026ಗೆ ನಮಗೆ ಹಾಸನ್ ರೂರಲ್ ಪೊಲೀಸ್ ಸ್ಟೇಷನ್ ಜುರಿಸ್ಡಿಕ್ಷನಲ್ಲಿ ಒಂದು ಕಲ್ಕೆರೆ ಅಂತ ಇದೆ, ಅದರಲ್ಲಿ ದಾರಿ ಮೇಲೆ ಅವರದು ಬಟ್ಟೆ, ಸ್ಲಿಪ್ಪರ್ ಮತ್ತು ವ್ಯಾನಿಟಿ ಬ್ಯಾಗ್ 3 ಕಡೆ ಸಿಕ್ಕಿತ್ತು. ಅದಾದ ನಂತರ ನಾವು ತನಿಖಾ ಸ್ಟಾರ್ಟ್ ಮಾಡಿದ್ದೀವಿ. ಕಾಲ್ ಡೀಟೇಲ್ಸ್ ನೋಡುವಾಗ ಅವರು 7:59 PM ಅವರ ತಾಯಿ ಜೊತೆ ಮಾತಾಡಿದ್ದಾರೆ 13th ಫೆಬ್ರವರಿ 2026 ರಂದು. ಅದಾದ ನಂತರ 8:07 PM ಅವರು ಅವರ ಚಿಕ್ಕಮ್ಮ ಜೊತೆ ಮಾತಾಡಿದ್ದಾರೆ ಸೇಮ್ 12th ಫೆಬ್ರವರಿ 2026 ರಂದು. ಮುಂಚೆ ಅವರು ತಾಯಿ ಜೊತೆ ಮಾತಾಡಿದ್ದಾರೆ 7:59 PM, ಆಮೇಲೆ 8:07 PM ಅವರು ಅವರ ಚಿಕ್ಕಮ್ಮ ಜೊತೆ ಮಾತಾಡಿದ್ದಾರೆ. ಅದಾದ ನಂತರ 8:12 PM ಫೋನ್ ಸ್ವಿಚ್ ಆಫ್ ಆಗಿತ್ತು. 12th ಫೆಬ್ರವರಿಗೆ 13th ಫೆಬ್ರವರಿ FIR ರಿಜಿಸ್ಟರ್ ಆಗಿದೆ. ಈ ಎಲ್ಲ ಡೀಟೇಲ್ಸ್ ತಗೊಂಡು ನಾವು ತನಿಖಾ ಸ್ಟಾರ್ಟ್ ಮಾಡಿದ್ದೀವಿ. ಸ್ಪೆಷಲ್ ಟೀಮ್ಸ್ ಫಾರ್ಮ್ ಮಾಡಿದ್ದೀವಿ. ನಮ್ಮ 2 ಜನ ಅಡಿಷನಲ್ SPs ಮತ್ತು DSP ಹಾಸನ್ ಅಧೀನ ನಾವು ಒಂದು ಸ್ಪೆಷಲ್ ಟೀಮ್ ಫಾರ್ಮೇಷನ್ ಮಾಡಿದ್ದೀವಿ. ಕಾಲ್ ಡೀಟೇಲ್ಸ್ ಮತ್ತು CCTV ನೋಡುವಾಗ ನಮಗೆ ಕೆಲವು ಕ್ಲೂಸ್ ಸಿಕ್ಕಿತ್ತು. ಆ ಕ್ಲೂಸ್ ಮೇಲೆ ವರ್ಕೌಟ್ ಮಾಡಿಕೊಂಡು ನಾವು ಕುನಿಗಲ್ಗೆ ಒಂದು ಟೀಮ್ ಕಳಿಸಿದ್ದೀವಿ. ಅಲ್ಲಿ ನಮಗೆ ಅವರು ಸಿಕ್ಕಿದ್ದಾರೆ, ಅವರು ಸುರಕ್ಷಿತ ಇದ್ದಾರೆ, ಬದುಕಿದ್ದಾರೆ. ಅವರಿಗೆ ರಿಕವರ್ ಮಾಡಿಕೊಂಡು ನಾವು ಇಲ್ಲಿ ವಾಪಸ್ ಬಂದಿದ್ದೀವಿ. ಈಗ ಎನ್ಕ್ವೈರಿ ನಡೀತಾ ಇದೆ. ಒಬ್ರು ಪರಿಚಿತ್ ಅವರು ಮನೆಗೆ ಇದ್ರು. ಅವರು ಇಷ್ಟೆಲ್ಲ ಅವರು ಏನಕ್ಕೆ ಡ್ರಾಮಾ ಮಾಡಿದ್ರು? ಬಟ್ಟೆ ಎಸ್ತಿದ್ದು, ಅವರು ಬಸ್ ಅಲ್ಲಿ ಇಳಿದಿದ್ದು, ಬೇಲೂರಲ್ಲಿ ಇದೀನಿ ಅಂತ ಅವರು ತಾಯಿಗೆ ಫೋನ್ ಮಾಡಿದ್ದು, ಅದೆಲ್ಲ ಏನಕ್ಕೆ ಮೇಡಮ್? ಪ್ರೈಮರಿ ಮಾಹಿತಿ ಪ್ರಕಾರ ಗಂಡನ ಜೊತೆಗೆ ಇರಕ್ಕೆ ಅವರಿಗೆ ಇಷ್ಟ ಇರಲಿಲ್ಲ. ಬೇರೆಯವರ ಜೊತೆಗೆ ಸಂಸಾರ ಮಾಡಲಿಕ್ಕೆ ಅವರದು ಪ್ರೈಮರಿ ಮಾಹಿತಿ ಪ್ರಕಾರ ಪ್ಲಾನ್ ಇತ್ತು. ಅದಕ್ಕೆ ಈ ಥರ ಅವರು ಮಾಡಿದ್ದಾರೆ. ಹೌದು. ಅವರು ಅರೇಹಳ್ಳಿಯಲ್ಲಿ 6:45 PM ಬಸ್ ಬೋರ್ಡ್ ಮಾಡ್ತಾರೆ ಕಾಯಿಮಾರದಿಂದ. ಅಲ್ಲಿಂದ ಅವರು ಬೇಲೂರು ಹೋಗ್ತಾರೆ. ದೆನ್ ಬೇಲೂರಲ್ಲಿ ಪರಿಚಿತ ಅವರು ಬರ್ತಾರೆ, ಅಲ್ಲಿಂದ ಅವರು ವಾಪಸ್ ಹೋಗ್ತಾರೆ. ಅವರು ವಿಚಾರ ನಡೀತಾ ಇದೆ. ಆಕ್ಚುಲಿ ಇಲ್ಲಿ ಬಂದಿದ್ದವರು ಅವರು ಕುನಿಗಲಿಂದ ಒಂದು ಚಿಕ್ಕಮಗಳೂರದಲ್ಲಿ ಮದುವೆ ಅಟೆಂಡ್ ಮಾಡಲಿಕ್ಕೆ. ದೆನ್ ಅಲ್ಲಿಂದ 6:45 PM ಸಂಜೆ ತಾಯಿ ಜೊತೆಗೆ ಅವರು ಬಸ್ ಸ್ಟ್ಯಾಂಡ್ಗೆ ಹೋಗ್ತಾರೆ ಅರೇಹಳ್ಳಿಯಲ್ಲಿ ಕಾಯಿಮಾರ. ಅಲ್ಲಿಂದ ಅವರು ಬಸ್ ಬೋರ್ಡ್ ಮಾಡ್ತಾರೆ, ಅಲ್ಲಿಂದ ಅವರು ಬೇಲೂರು ಹೋಗ್ತಾರೆ ಮತ್ತೆ ಎಲ್ಲರಿಗೂ ಹೇಳ್ತಾರೆ ನಾನು ವಾಪಸ್ ಹೋಗ್ತಾ ಇದ್ದೀನಿ ಕುಣಿಗಲ್ಗೆ. ದೆನ್ ಬೇಲೂರಲ್ಲಿ ಅವರು ಡಿಬೋರ್ಡ್ ಮಾಡ್ತಾರೆ ಬಸ್ಗೆ. ಅಲ್ಲಿಂದ ಪರಿಚಿತ್ ಯಾರಿದ್ದಾರೆ ಅವರ ಜೊತೆಗೆ ಅವರು ವಾಪಸ್ ಕುಣಿಗಲ್ ಹೋಗ್ತಾರೆ ಬೈಕ್ ಮೂಲಕ. ಹೌದು ಹೌದು.